ಇವತ್ತು ಶಿರಾ ತಾಲೂಕಿನ ಅಂತಾಪುರ ಗ್ರಾಮದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು SDMC ತಂಡ ಮತ್ತು ಶಿಕ್ಷಕರು ಎಲ್ಲ ಸೇರಿ ಅದು ವರಂಗಂಗೆಯ ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಪ್ರವೀಣ್ರವರು ಮತ್ತು ನಮ್ಮ ನರೇಶ್ ಗೌಡರು ಅವರ ಮುಖಂಡತ್ವದಲ್ಲಿ ಇವತ್ತೊಂದು ವಿಶೇಷವಾದ ಗಣರಾಜ್ಯೋತ್ಸವವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾನು ಏನು ಆ ಗಣರಾಜ್ಯೋತ್ಸವದ ಮಕ್ಕಳ ಪಾಲ್ಗೊಳ್ಳುವಿಕೆ ಭಾಗವಹಿಸಿಕೆ ನೋಡಿದ್ದೆ. ಆದರೆ ಯಾವ ಕಾನ್ವೆಂಟ್ಗೆ ಯಾವ ಖಾಸಗಿ ಶಾಲೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಇವತ್ತು ಆ ಶಿಕ್ಷಕರು ಭಾಳ ಶ್ರಮ ಪಟ್ಟಿದ್ದಾರೆ. ನಮ್ಮ ವನಗಂಗಯ್ಯ ಮತ್ತು ಮೇಡಮ್ಗಳಿಬ್ಬರು ಮತ್ತು ಇವರೆಲ್ಲ ಗ್ರಾಮಸ್ಥರು ಒಂದು ಮನೆ ಟೈಪ್ ಇವತ್ತು ಸ್ಕೂಲನ್ನು ಬೆಳೆಸಿದ್ದಾರೆ. ಅಷ್ಟೊಂದು ಆ ಶಾಲೆಯನ್ನು ಅಭಿವೃದ್ಧಿ ಮಾಡೋದ್ರಿಂದ ಇವತ್ತೆಲ್ಲ ಇವರು ಇಡೀ ಗ್ರಾಮದಿಂದ ಒಬ್ಬರು ಮಕ್ಕಳು ಕೂಡ ಹೊರಗಡೆ ಹೋಗ್ತಾ ಇಲ್ಲ, ಬೇರೆ ಶಾಲೆಗೆ ಹೋಗ್ತಾ ಇಲ್ಲ ಅಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಗ್ರಾಮಸ್ಥರಿಗೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ನಾವು ಕನ್ನಡ ಶಾಲೆಗಳನ್ನು ಮುಚ್ಚೋದಕ್ಕೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಏನಾಗಿದೆ ಅಂದರೆ ಮಕ್ಕಳನ್ನು ನಮ್ಮ ಪೋಷಕರು ಶಾಲೆಗೆ ಸೇರದೆ ಇಲ್ಲದೆ ಇರತಕ್ಕಂಥದ್ದು, ಎಲ್ಲೋ ಒಂದು ಶಾಲೆಗೆ ಒಬ್ಬ ಮಗ ಇರೋಕ್ಕೆ ಈಗ ಹೊಸದಾಗಿ ಈಗ KPS ಶಾಲೆಯನ್ನು ಮಾಡ್ತಾಯಿದ್ದೀವಿ. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಸರ್ಕಾರ ಚಿಂತನೆ ಮಾಡಿ ಇವತ್ತು ಆ ಶಾಲೆಗಳನ್ನು ಮಾಡುವ ಮುಖೇನ ಆ ಮಕ್ಕಳನ್ನು ಈಗ ಒಂದೇ ಒಂದು ಮಗು ಇತ್ತು ಅಂದರೆ ಆ ಮೊದಲಿಗೆ ಆ ಸಂಬಳ ಕೊಡೋದು, ಸ್ಯಾಲ್ರಿ ಅದೆಲ್ಲ ಲೆಕ್ಕ ಹಾಕೊಂಡ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತೈತೆ. ಅದರಿಂದ ಅದನ್ನು ಚಿಂತೆ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರದಲ್ಲಿ ಯಾವುದೇ ಕನ್ನಡ ಶಾಲೆಯನ್ನು ಮುಚ್ಚುವ ಮನಸ್ಥಿತಿ ಯಾರಿಗೂ ಇಲ್ಲ. ಎಲ್ಲರೂ ಕೂಡ ಕನ್ನಡ ಪರವಾಗೇ ಇದ್ದಾರೆ. ಎಲ್ಲ ಮುಖ್ಯಮಂತ್ರಿ ಇರ್ಬೋದು, ನಮ್ಮ ಗೃಹ ಸಚಿವರು ಇರ್ಬೋದು, ಎಲ್ಲ ಮಂತ್ರಿ ಶಾಸಕರು ಕೂಡ 224 ಜನ ಶಾಸಕರು ಕೂಡ ಕನ್ನಡ ಶಾಲೆ ಪರವಾಗೇ ಮಕ್ಕಳ ಜೊತೆ ಇರ್ತಾರೆ. ಆದರೆ ಕೆಲವು ಅನಿವಾರ್ಯ ಕಾರಣಗಳಲ್ಲಿ ಅಲ್ಲಿ ಮೂಲಭೂತ ಕೊರತೆಗಳು ಯಾವುದರಿಂದ ಈಗ KP ಶಾಲೆಗೆ ಒತ್ತಡ ಕೊಡ್ತಾ ಇದ್ದಾರೆ. ಈಗ 106 KPS ಶಾಲೆಗಳು, ಈಗ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಸುಮಾರು 141 ಇಂಗ್ಲೀಷ್ ನಾವು ಒಂದು ತೋವಿನಕೆರೆ ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡೋಕ್ಕೆ ಹೋಗಿ ಇಡೀ ರಾಜ್ಯಕ್ಕೆ 140 ಶಾಲೆ ಇಂಗ್ಲೀಷ್ ಶಾಲೆ ಆಯಿತು. ಹೈಸ್ಕೂಲಿಗೆ 8ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡೋಕ್ಕೆ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಆದೇಶ ಮಾಡಿದೆ. ಅದೇ ರೀತಿ ತೋವಿನಕೆರೆ ಕೂಡ ಇವತ್ತು ಶಾಲೆ ಪ್ರಾರಂಭ ಆಗಿದೆ. ಅದೇ ರೀತಿ ಸರ್ಕಾರ ಕೂಡ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜ ಅಭಿವೃದ್ಧಿಗೆ ಪಂಚ ಗ್ಯಾರಂಟಿಯನ್ನು ಈಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲೇ ಕಳೆದ 2 ವರ್ಷದಿಂದಲೇ ಅಧ್ಯಕ್ಷರಾಗಿ ಪಂಚ ಗ್ಯಾರಂಟಿಯನ್ನು ಕೊಟ್ಟರು. ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಅಮರ್ತ್ಯ ಸೇನ್ ನಮ್ಮ ಆರ್ಥಿಕ ತಜ್ಞರು ಹೇಳಿದರು, ಆರ್ಥಿಕ ಸಮಾನತೆ ಇರದೇ ಹೊರತು ಸಮಾಜ ನಿರ್ಮಾಣ ಆಗಲ್ಲ ಅನ್ನೋ ರೀತಿಯಲ್ಲಿ ಈಗ ಇವತ್ತು ಸಮಾಜದಲ್ಲಿ ಎಲ್ಲರಲ್ಲಿ ಒಂದು ಸ್ವಲ್ಪ ಹಣ, ಎಲ್ಲ ಕೈಯಲ್ಲಿ ಹಣ ಇದ್ದರೆ ಆವಾಗ ಇದ್ದಾಗ ಸಮಾಜ ನಿರ್ಮಾಣ ಆಗುತ್ತೆ ಮತ್ತು ಆರ್ಥಿಕ ಸಮರ ಆಗಿರ್ತಾರೆ ಅಂತ ಒಂದು ದೃಷ್ಟಿಯಿಂದ ಈ ಪಂಚ ಗ್ಯಾರಂಟಿಯನ್ನು ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾಯಿದೆ. ಇಡೀ ಕರ್ನಾಟಕದಲ್ಲಿ ಸಮಾಜ ಸೇವೆ ಹೆಸರಲ್ಲಿ ರಾಜಕಾರಣಕ್ಕೆ ಬರ್ತಾರೆ. ಸೊ ಶಿರಾ ತಾಲೂಕಲ್ಲಿ ಪ್ರವೀಣ್ ಕುಮಾರ್ ಮತ್ತು ನರೇಶ್ ಗೌಡರು ಯುವಕರು ಕೆಲಸ ಮಾಡಿ ನಾವೇನು ಅಂತ ತೋರಿಸ್ತಕ್ಕೆ ಹೊರಟಿದ್ದಾರೆ. ಇಂಥವ್ರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟ? ಇದು ಭಾಳ ಒಳ್ಳೆಯ ನೀವು ಪ್ರಶ್ನೆ ಕೇಳಿದಿರಿ. ಆ ಹುಡುಗರು ನಡೆದು ಬಂದ ದಾರಿಯಾಗಿದೆ. ಅವರ ನರೇಶ್ ಗೌಡ ಹುಟ್ಟುವಂಥ ಕುಟುಂಬ ಮತ್ತು ಅವ್ರು ಬಂದ ಮತ್ತು ನಮ್ಮ ಪ್ರವೀಣ್ ಹುಟ್ಟುವಂಥ ಕುಟುಂಬ, ಆ ಕುಟುಂಬಗಳು ಅದು ಸೂಚಿಸ್ತದೆ. ಸೇವೆ ಮಾಡೋಣ, ಅಧಿಕಾರ ಮುಖ್ಯ, ಶಾಶ್ವತ ಎಲ್ಲ ಮುಖ್ಯನೂ ಅಲ್ಲ. ನಾವು ಸೇವೆ ಮಾಡೋ ಮುಖ್ಯನ ನಮ್ಮ ಕಾರ್ಯವನ್ನು ನಮ್ಮ ಕಾಯಕವನ್ನು ಮಾಡಿದ್ದೇ ಆದಾಗ ಹುದ್ದೆಗಳು ಹುಡುಕೊಂಬರ್ತದೆ. ಆದರೆ ಅವ್ರ ಹುದ್ದೆಯಿಂದ ಏನು ಹುಡುಗರು ಬಿದ್ದಿಲ್ಲ. ಏನೋ ಒಂದು ಅದೇ ಅವಕಾಶ ಸಿಕ್ಕಿದಾಗ ಸೇವೆ ಮಾಡೋಣ, ಬಡವರು ಸೇವೆ ಮಾಡೋಣ ಅಂತ ಮನಸ್ಥಿತಿಯಲ್ಲಿ ಮಾಡಿದ್ರೆ ಈಗೆಲ್ಲ ಜನಪ್ರತಿನಿಧಿಗಳು ಕೂಡ ಈಗಲೂ ಕೂಡ ಎಲ್ಲರೂ ಈಗ ಏನು ನಮ್ಮ ಹುಡುಗರು ಮುಂದೆ ಬರ್ತಾರೆ ಎಲ್ಲರೂ ಕೂಡ ಇವತ್ತು ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ ಮತ್ತು ರಾಜ್ಯದ ಅಭಿವೃದ್ಧಿ ಮತ್ತು ಸಮಾಜದ ಅಭಿವೃದ್ಧಿಗೆ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಏನಿವತ್ತು ನಮ್ಮ ಶಿರಾ ತಾಲೂಕು ಅಂತಾಪುರ ಗ್ರಾಮದಲ್ಲಿ ಇವತ್ತೇನೋ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತೇನೆಲ್ಲ ಇಲ್ಲಿ ನಮ್ಮ ನರೇಶ್ ಗೌಡರಾಗಲಿ ಹಾಗೂ ಇನ್ನು ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆಗೆ ನಮ್ಮ ವಿಶೇಷವಾಗಿ ನಮ್ಮ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಅಂತ ನಮ್ಮ ಶಿರಾ ತಾಲೂಕಿನರಾದಂಥ ರಾಗ್ಲಳ್ಳಿ ನಾಗಣ್ಣವರು ಇವತ್ತು ಈ ಒಂದು ವೇದಿಕೆನ ಉದ್ಘಾಟನೆ ಮಾಡಿ ಅವ್ರು ಹೇಳ್ತಾಯಿದ್ರು, ನಾವೆಲ್ಲ ಇವತ್ತೇನು ಒಂದು ಸರ್ಕಾರಿ ಶಾಲೆನ ಮುಚ್ಚುವ ಹಂತಕ್ಕೆ ಸರ್ಕಾರಿ ಶಾಲೆ ಹೋಗಿದೆ. ಯಾಕೆ ಸರ್ಕಾರಿ ಶಾಲೆ ಮುಚ್ಚುವಂಥ ಹಂತಕ್ಕೆ ಹೋಗಿದೆ ಅಂದರೆ ಇಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅಂತ ಒಂದು ಕಾರಣ. ಏನು ಬೇಸಿಕ್ ನೀಡ್ಸ್ ಅಂದರೆ ಏನು? ಮಕ್ಕಳಿಗೆ ಬೇಕಾದಂತಹ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಬೇಕಿಲ್ಲಿ, ಮಕ್ಕಳಿಗೆ ಬೇಕಾದಂತಹ ಸುಸಜ್ಜಿತವಾದಂಥ ಶೌಚಾಲಯ ಬೇಕು, ಅವರ ಕೂರೋದಕ್ಕೆ ಒಂದು ಹೈಟೆಕ್ ಕ್ಲಾಸ್ ರೂಮ್ ಬೇಕು. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬೋಧನೆ ಮಾಡೋಂಥ ಶಿಕ್ಷಕರಲ್ಲಿ ಒಂದು ನಾಲೆಡ್ಜ್ ಇರಬೇಕು ಅಂತ ಹೇಳಿ ನಮ್ಮ ನಾಗಣ್ಣವ್ರು ಹೇಳ್ತಾಯಿದ್ರು. ಇದೆಲ್ಲದು ನಾವು ಎನ್ವೈರ್ನ್ಮೆಂಟ್ ನಾವನ್ನ ಇಲ್ಲಿ ಈ ಶಾಲೆಯಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೆ ಫಸ್ಟಿಗೆ ನಾವು ಅಡಿಪಾಯ ನಮ್ಮ ಮಾಸ್ಟ್ರು ಇಲ್ಲೇನು ಈ ಶಾಲೆಯ ಒಂದು ಮುಖ್ಯ ಶಿಕ್ಷಕರಂತ ವನಗಪ್ಪ ಮಾಸ್ಟ್ರು ಮತ್ತು ಇನ್ನೊಬ್ಬರು ನಳಿನಿ ಅಂತ ಹೇಳೋ ಸಹ ಶಿಕ್ಷಕರಿದ್ದಾರೆ. ಇವರೆಲ್ಲ ಸೇರಿ ಏನು ಈ ಹೊರಗಡೆ ಒಂದು CSR ಫಂಡ್ ಆಗಿರ್ಬೋದು ಅಥವಾ ಯಾರೋ ದಾನಿಗಳಿಂದ ಇವರು ಪಾಪ ಓಡಾಡಿ ಈ ಶಾಲೆಗೆ ಪ್ರತಿಯೊಂದು ಕ್ಲಾಸ್ ರೂಮ್ಗೂ ಒಂದೊಂದು ಟಿ ವಿಗಳು ಇಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಬೇಕಾದಂಥ ಎಲ್ಲ
ಆಟೋಟ ಮತ್ತು ಪಠ್ಯ ಚಟುವಟಿಕೆಗಳಿಗೆ ಏನೇ ಅವಶ್ಯಕತೆ ಇದೆ ಎಲ್ಲದನ್ನು ಕೂಡ ಮಾಡಿದ್ದಾರೆ. ಆ ವಿಚಾರವಾಗಿ ನನಗೆ ಕೇಳಿಕೊಂಡ್ರು, ಒಂದು ವೇದಿಕೆ ಮಾಡಿಕೊಡಿ, ನೀವು ಮಕ್ಕಳಿಗೆ ಅನುಕೂಲ ಆಗುತ್ತೆ, ನಮ್ಮ ಮಕ್ಕಳು ಒಂದು ಡ್ಯಾನ್ಸ್ ಮಾಡೋಕ್ಕಾಗಲಿ ಅಥವಾ ಒಂದು ಬೇರೆ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕಾಗಲಿ ನಮಗಿಲ್ಲಿ ಅನುಕೂಲ ಇಲ್ಲ, ಅದೊಂದು ಮಾಡಿಕೊಡಿ ಅಂತ ಕೇಳೋದು. ಆ ನಿಟ್ಟಿನಲ್ಲಿ ನಾವು ಗಣರಾಜ್ಯೋತ್ಸವ ದಿನದಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಬೇಕು ಅಂತ ಕಾನ್ಸೆಪ್ಟೇ ಯಾಕೆ ಬಂತು ನಿಮಗೆ ಅಂತ? ಯಾಕೆ ಸರ್ಕಾರಿ ಶಾಲೆನ ಯಾಕೆ ಅಭಿವೃದ್ಧಿ ಮಾಡಬೇಕು ಅಂದರೆ ಸ್ವಾಮಿ, ಈಗ ನಮ್ಮಲ್ಲಿ ಇರೋದೆಲ್ಲ ಈ ಗ್ರಾಮದಲ್ಲಿ ಅಥವಾ ನಮ್ಮ ಇದರಲ್ಲಿ ಯಾರೂ ಕೂಡ ತುಂಬ ಉತ್ತಮವಾಗಿ ನಾನು ಅತಿ ಶ್ರೀಮಂತ ಅಂತ ಯಾರೂ ಇಲ್ಲ ಇಲ್ಲಿ. ಅವತ್ತ ಮಧ್ಯಮ ವರ್ಗದವ್ರು ಇದ್ದಾರೆ, ಬಡವರು ಇದ್ದಾರೆ, ಅವ್ರಿಗೆ ಕೈಗೆಟಕದಂಥದ್ದೇ ಸರ್ಕಾರಿ ಶಾಲೆ. ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಅಂಥವ್ರು ಇವತ್ತು IAS, IPS, IFS ಮತ್ತು ಇನ್ನೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಉನ್ನತ ಹುದ್ದೆಗೆ ಹೋಗಿರೋದೇ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಅಂಥ ಮಕ್ಕಳು. ಅದಕ್ಕೆಲ್ಲ ಉದಾಹರಣೆ ನಮ್ಮ ರಾಘಳ್ಳಿ ನಾಗಣ್ಣವರೇ ಕೂಡ. ಈಗೇನೋ ನಮ್ಮ ರಾಘಳ್ಳಿ ನಾಗಣ್ಣವರು ಇವತ್ತು ನಮ್ಮ ನರೇಶ್ ಗೌಡರು ಹೇಳ್ದಂಗೆ ಇವತ್ತೇನೋ ಒಂದು ಪಟ್ನಾಯಕ್ನಲ್ಲಿ ಮಠದಿಂದ ಅಂಟಿಲ್ ನಮ್ಮ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಆಗಿದ್ದಾರೆ ಅಂದರೆ ಅದಕ್ಕೆ ಸರ್ಕಾರಿ ಶಾಲೆ ಸ್ವಾಮಿ ಕಾರಣ. ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ ಅಂದರೆ 30,000 35,000, ಅದು ಏನೋ UKG LKG ಮಕ್ಕಳು, ಪ್ರೀ ನರ್ಸರಿ ಮಕ್ಕಳಿಗೆ. SLCಗೆ ಹೋಗ್ತೀನಿ ಅಂದರೆ 2 ಲಕ್ಷ ಬೇಕು, 3 ಲಕ್ಷ ಬೇಕು, ವ್ಯಾನ್ ಫೀಸ್ ಸಪ್ರೇಟ್ ಇರುತ್ತೆ. ಅವ್ರಿಗೆ ಬೇರೆ ಬೇರೆ ರೀತಿ ಒಂದೊಂದು ಪೆನ್ಸಿಲ್ಗೂ ಕೂಡ ಅಲ್ಲಿ ಚಾರ್ಜಬಲ್ ಮಾಡ್ತಾರೆ. ಅದನ್ನು ಕೊಡೋಕ್ಕೆ ನಮ್ಮಲ್ಲಿ ಇನ್ನೂ ಕೂಡ ಅಂಥ ಮಟ್ಟಕ್ಕೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಗ್ರಾಮದಲ್ಲಿ ಇನ್ನೂ ಅಷ್ಟು ನಮಗೆ ವ್ಯವಸ್ಥೆ ಅನುಕೂಲಗಳಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆನ ಏನೋ ನಮ್ಮ ಸರ್ಕಾರ ನಿರ್ಮಿಸ್ಕೊಟ್ಟಿದೆ. ಸರ್ಕಾರಿ ಶಾಲೆ ಒಂದು ಇವತ್ತೇನು ನಿರ್ಮಿಸ್ಕೊಟ್ರ ಇದರಿಂದ ನಾವು ಮಾಡಿದ್ರೆ ಸರ್ಕಾರಿ ಶಾಲೆಯಲ್ಲೇ ಓದಬೇಕು, ಮಕ್ಕಳು ಅಲ್ಲೇ ಇದ್ದರೆ ಅದೇ ಗ್ರಾಮದಲ್ಲಿ ಮಕ್ಳು ಕಲಿತ್ರೆ ತಂದೆ ತಾಯಿನೂ ಇಲ್ಲೇ ಇರ್ತಾರೆ, ಮಕ್ಕಳಿಗೆ ನಮ್ಮೂರು ನಮ್ಮ ಶಾಲೆ ಅನ್ನೋ ಒಂದು ಗೌರವ ಅಭಿಮಾನ ಇರುತ್ತೆ ಅನ್ನೋದು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಇಷ್ಟೆಲ್ಲ ಎಲ್ಲರೂ ಕೂಡ ಕೈ ಜೋಡಿಸಿ ಮಾಡ್ತಾಯಿದ್ದೀವಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.